ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಮನೆ ಮನೆ ನಲಿಸುವ ಶುಭ ನವರಾತ್ರಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ನಮಸ್ಕಾರ ವೀಕ್ಷಕರೇ, ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ಚಾಮುಂಡಿ ಬೆಟ್ಟದಲ್ಲಿ ಈ ಬಾರಿಯ ದಸರಾ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಬಳಿಕ ಮೈಸೂರಿನ ಅರಮನೆಯಲ್ಲಿ 9 ದಿನಗಳ ಕಾಲ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಖಾಸಗಿ ದರ್ಬಾರ್ ನಡೆಯುತ್ತೆ. ಇವತ್ತು ಖಾಸಗಿ ದರ್ಬಾರ್ನ ಮೊದಲನೇ ದಿನ. ಈ ದರ್ಬಾರ್ನ ವೈಭವವನ್ನ ಎಷ್ಟು ವರ್ಣಿಸಿದರೂ ಸಾಲೋದಿಲ್ಲ. ಸೊ ಮೊದಲನೇ ದಿನದ ರಾಜ ದರ್ಬಾರ್ನ ವೈಭವ ನಿಮಗಾಗಿ. ಮೈಸೂರಿನಲ್ಲಿ ದಸರಾ ನಡೆಯುತ್ತೆ ಅಂದ್ರೆ ಸುತ್ತಮುತ್ತಲಿಂದ ನೂರಾರು ಊರುಗಳಿಂದ ಜನ ಸೇರುತ್ತಿದ್ದರು. ಮೈಸೂರಿನ ಮಹಾರಾಜರನ್ನ ಖುದ್ದು ನೋಡೋದಕ್ಕೆ ಸಾಧ್ಯವಾಗುತ್ತೆ ಎಂಬುದೇ ಇದಕ್ಕೆ ಕಾರಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆಯುತ್ತಿದ್ದ ದಸರಾದಲ್ಲಿ ಪ್ರಜೆಗಳು ಖುದ್ದು ರಾಜನ ಮುಂದೆ ನಿಂತು ತನ್ನೂರಿನ ಸಮಸ್ಯೆಯನ್ನ ಹೇಳಿ ಪರಿಹಾರವನ್ನ ಕೇಳಬಹುದಾದ ಅವಕಾಶವಿತ್ತು. ಅದಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದದ್ದು ದರ್ಬಾರ್. ದಸರಾ ಉತ್ಸವದ ಆಕರ್ಷಣೆಗಳಲ್ಲಿ ಅರಸರ ದರ್ಬಾರ್ ಕೂಡ ಒಂದು. ಈಗ ಅದು ಖಾಸಗಿ ದರ್ಬಾರ್ ಆಗಿದ್ದು ಮೈಸೂರು ಅರಸರ ವಂಶಸ್ಥರಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ನೇತೃತ್ವದಲ್ಲಿ ನಡೆಯುತ್ತೆ. ಸಮಸ್ತ ಭೂಮಂಡಲ ಮಂಡನಾಯಮಾನ ನಿಖಿಲ ದೇಶಾವತಂ ಕರ್ನಾಟಕ ಜನಪದ ಸಂಪದಧಿಷ್ಠಾನ ಭೂತ ಶ್ರೀಮನ್ ಮಹೀಶೂರ ಮಹಾಸಂಸ್ಥಾನ ಮಧ್ಯ ದೇದೀಪ್ಯಮಾನ ನಿಖಿಲ ಕಲಾನಿಧಿ ಕುಲಕ್ರಮಾಗತ ರಾಜಕ್ಷಿತಿಪಾಲ ಪ್ರಮುಖ ನಿಖಿಲ ರಾಜಾಧಿರಾಜ ಮಹಾರಾಜ ಚಕ್ರವರ್ತಿ ಮಂಡಲಾನುಭೂತ ಶ್ರೀಮದ್ರಾಜಾಧಿರಾಜ ರಾಜ ಪರಮೇಶ್ವರ ಪ್ರೌಢ ಪ್ರತಾಪ ಅಪ್ರತಿಮ ವೀರ ನರಪತಿ ಬಿರುದಂತೆಂಬರಗಂಡ ಲೋಕೈಕ ವೀರ ಯದುಕುಲ ಪಯಃ ಪಾರಾವಾರ ಕಲಾನಿಧಿ ಶಂಖ ಚಕ್ರಾಂಕುಶ ಕುಟಾರ ಮಕರ ಮತ್ಸ್ಯ ಶರಭ ಸಾಳ್ವ ಗಂಡ ಬೇರುಂಡ ಧರಣೀವರಾಹ ಹನುಮದ್ಗರುಡ ಕಂಠೀರ ವಾದ್ಯ ಅನೇಕ ಬಿರುದಾಂಕಿತರಾದ ಕರ್ನಾಟಕ ದಿವ್ಯ ರತ್ನ ಸಿಂಹಾಸನಾರೂಢ ಪರಾಕ್ ಪರಾಕ್ ಬಹುಪರ. ಮಹಾರಾಜರು ಪ್ರತಿನಿತ್ಯ ಪ್ರಾತಃಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಧಿಪೂರ್ವಕ ಅಷ್ಟದ್ರವ್ಯಗಳನ್ನು ಬಳಸುವ ಎಣ್ಣೆ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಆನಂತರ ರಾಜರಿಗೆ ಚವಲ, ಆಮೇಲೆ ಮಂಗಳ ಸ್ನಾನ.
ಚಾಮುಂಡೇಶ್ವರಿ ತೊಟ್ಟಿಯಲ್ಲಿ ಗಣಪತಿ ಪೂಜೆ, ನವಗ್ರಹಗಳು, ಅಷ್ಟದಿಕ್ಪಾಲಕರು, ಗ್ರಾಮ ದೇವತೆಯನ್ನ ವಿಧಿಬದ್ಧವಾಗಿ ಪೂಜಿಸುತ್ತಾರೆ. ಬಳಿಕ ಕಳಸ ಪೂಜೆ, ಕಂಕಣ ಪೂಜೆ ಹಾಗೂ ಧಾರಣೆ ನಡೆಯುತ್ತೆ. ಇಷ್ಟು ಹೊತ್ತಿಗೆ ದರ್ಬಾರ್ನಲ್ಲಿ ಆಹ್ವಾನಿತರು, ಪ್ರಜಾ ಪ್ರಮುಖರು, ರಾಜ ಮನೆತನದವರು, ಒಡೆಯರ್ ಕುಟುಂಬದವರು ಮುಂತಾದವರೆಲ್ಲ ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗುತ್ತಾರೆ. ಶಾಸ್ತ್ರೋಕ್ತವಾಗಿ ನವಗ್ರಹ ಹಾಗೂ ಚಾಮುಂಡೇಶ್ವರಿ ಪೂಜೆಯಾದ ಮೇಲೆ ಮಹಾರಾಣಿ ಆಗಮಿಸಿ ಮಹಾರಾಜರ ಪಾದಪೂಜೆ ನೆರವೇರಿಸುತ್ತಾರೆ. ನಂತರ ಮಹಾರಾಜರು ಸಿಂಹಾಸನಾರೋಹಣ ಮಾಡಿ ದರ್ಬಾರ್ ಆರಂಭಿಸುತ್ತಾರೆ. 45 ನಿಮಿಷಗಳ ಕಾಲ ನಡೆಯುವ ದರ್ಬಾರ್ನಲ್ಲಿ ಜನತೆಯ ಸುಖ ದುಃಖಗಳನ್ನು ಆಲಿಸುತ್ತಾರೆ. ದರ್ಬಾರ್ ಮುಗಿಸಿದ ನಂತರ ಮಹಾರಾಜರು ಸಿಂಹಾಸನದಿಂದ ಇಳಿದು ಪುನಃ ಸಿಂಹಾಸನಕ್ಕೆ ನಮಿಸಿ ಅಂದಿನ ದರ್ಬಾರ್ ಮುಗಿಸುತ್ತಾರೆ. ಇದು ನವರಾತ್ರಿಯ ಅವಧಿಯಲ್ಲಿ 9 ದಿನಗಳ ಕಾಲ ನಡೆಯುತ್ತೆ. ಖಾಸಗಿ ದರ್ಬಾರ್ನ ವೈಭವದ ಕ್ಷಣಗಳನ್ನ ನೋಡಿದ್ದಾಯ್ತಲ್ವಾ? ಇನ್ನು ಮೈಸೂರು ದಸರಾಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ವೈಶಿಷ್ಟ್ಯಪೂರ್ಣ ಸುದ್ದಿಗಳಿವೆ, ಅದನ್ನು ನೋಡೋಣ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.